ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಇವತ್ತು ನಾನು ನಮ್ಮಮ್ಮ ಮನೆಗೆ ವಾಪಸ್ ಬಂದೆ. ಆ್ಯಂಡ್ ಏನಪ್ಪ ಅಂತಂದರೆ, ಇವತ್ತು IASನಲ್ಲಿ ಓಪನ್ ಡೇ ಅಂತ ಮಾಡ್ತಿದ್ದಾರೆ. ಸೊ ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಓಪನ್ ಡೇ ಅಂದರೆ ಏನು ಅಂತ ಕೇಳ್ತೀರ ನೀವೆಲ್ಲರೂ. ಸೊ ಓಪನ್ ಡೇ ಅಂತಂದರೆ ಇದು ಸೈನ್ಸ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಇಲ್ಲಿ ರಿಸರ್ಚ್ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಥರದ ಸೈನ್ಸ್ ಸಂಬಂಧಪಟ್ಟಿದ್ದ ಎಕ್ಸ್ಪೆರಿಮೆಂಟ್ಸು ಮತ್ತು ರಿಸರ್ಚು ಅದೆಲ್ಲ ನಡೀತಾ ಇರುತ್ತೆ. ಸೊ ಅವ್ರು ಏನೇನು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಅದನ್ನೆಲ್ಲ ಒಂದು ದಿನ ಎಲ್ಲ ಅಂದರೆ ಬರೋರಿಗೆಲ್ಲ ತೋರಿಸ್ತಾರೆ. ಯಾರ್ಯಾರಿಗೆ ಸೈನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡು ಹೋಗ್ಬೋದು. ಸೊ ಆ ಥರ ಪ್ರತಿ ವರ್ಷವೂ ಮಾಡ್ತಾರೆ. ಸೊ ಇವತ್ತು ಆ ದಿನ. ಸೊ March 3 ಬಂದು ಫೌಂಡರ್ಸ್ ಡೇ, IAS ಇದು ಫೌಂಡರ್ಸ್ ಡೇ ಆಗಿರೋದ್ರಿಂದ ಸೊ ಅದರ ನೆಕ್ಸ್ಟ್ ಸ್ಯಾಟರ್ಡೇ ಯಾವಾಗ ಬರುತ್ತೋ ಅವತ್ತು ಓಪನ್ ಡೇ ಅಂತ ಮಾಡ್ತಾರೆ. ಸೊ ಎಲ್ಲ ಏನಂತಾರೆ ರಿಸರ್ಚ್ ಸೆಂಟರ್ಸ್ ಕೂಡ ಓಪನ್ ಇರುತ್ತೆ. ನಾವು ಎಲ್ಲನೂ ವಿಸಿಟ್ ಮಾಡ್ಬೋದು. ಆ್ಯಂಡ್ ಎಲ್ಲ ಥರದ ಎಕ್ಸ್ಪೆರಿಮೆಂಟ್ಸ್ನು ನಮಗೆ ತೋರಿಸ್ತಾರೆ. ಸೊ ಅದಕ್ಕೆ ಇವತ್ತು ನಾವು ಯಾವ ಎಕ್ಸ್ಪೆರಿಮೆಂಟ್ ನೋಡೋಕೆ ಹೋಗ್ತಿದ್ದೀವಿ ಅಂತಂದರೆ ರೋಬೋಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೋಗ್ತಿದ್ದೀವಿ. ಸೊ ಈಗ AI ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ರೋಬೋಟಿಕ್ಸ್ ಬಗ್ಗೆನೂ ಸ್ವಲ್ಪ ಜಾಸ್ತಿ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ತುಂಬಾ ಜಾಸ್ತಿ ಇದೆ. ಸೊ ತಿಳ್ಕೊಂಡ್ರೆ ನಮಗೂ ಕೂಡ ಒಳ್ಳೇದಲ್ವಾ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ಇದ್ದಾಗಿಂದನೂ ಫುಲ್ ಎಲ್ಲ ಕಡೆ ರೌಂಡ್ಸ್ ಹೊಡೆದಿದ್ದೀವಿ. ಏನೇನೋ ನೋಡಿದ್ದೀವಿ. ಅಂದರೆ ಏನೇನೋ ಅಂತಂದರೆ ಈ ಫ್ಲೈಟ್ ಹೇಗೆ ಮಾಡ್ತಾರೆ ಮತ್ತು ಹೆಲಿಕಾಪ್ಟರ್ ಹೇಗೆ ಟೇಕ್ ಆಫ್ ಆಗುತ್ತೆ, ಆ ಥರ ಎಲ್ಲ ಇವರೇ ಓನಾಗಿ ರಿಸರ್ಚ್ ಮಾಡಿರುವಂಥ ಮಾಡೆಲ್ಗಳನ್ನ ಅವರು ಫ್ಲೈ ಮಾಡ್ತಾರೆ. ಸೊ ಅದನ್ನು ಕೂಡ ನೋಡಿದ್ದೀವಿ. ಆ್ಯಂಡ್ ಥಂಡರ್ ಹೇಗಾಗುತ್ತೆ, ಥಂಡರ್ ಸ್ಟ್ರೋಮ್ ಹೇಗೆ ಬರುತ್ತೆ, ಯಾವ ಥರ ಅದು ಸೌಂಡ್ ಎಫೆಕ್ಟ್ಸು ಯಾವ ಥರ ಇರುತ್ತೆ, ಏನು ಎತ್ತ ಅಂತ ಎಲ್ಲನೂ ಕೂಡ ಒಂದು ಗೋಡೌನ್ ಥರ ಮಾಡಿ ಆ ಥರನೂ ಮಾಡಿ ತೋರಿಸ್ತಾರೆ. ಜೊತೆಗೆ ಇನ್ನು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್. ಆ್ಯಂಡ್ ಇನ್ನೊಂದು ಏನಂದರೆ ಮೇಯ್ನಾಗಿ ನಾವು ಚಿಕ್ಕವರಿದ್ದಾಗ ತುಂಬ ವೈರಲ್ ಆಗಿತ್ತು. ಏನಪ್ಪ ಅಂತಂದರೆ ಹ್ಯೂಮನ್ ಬ್ರೈನ್ ಏನಿರುತ್ತಲ್ಲ ಅದು ಬ್ರೈನ್ ಆ್ಯಸ್ ಇಟ್ ಈಸ್, ಅಂದರೆ ನಮ್ಮದು ಬ್ರೈನ್ ಓಪನ್ ಮಾಡಿದಾಗ ಯಾವ ಥರ ಇರುತ್ತೋ ಅದೇ ಥರ ಬ್ರೈನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಏನಿದೆ ಇದರಲ್ಲಿ, ಏನಿಲ್ಲ, ಏನಿಲ್ಲ ಅಂತಲ್ಲ, ಏನಿರುತ್ತೆ ಇದರಲ್ಲಿ ಅಂತ ಅಂದ್ಬಿಟ್ಟು, ಹೇಗೆ ವರ್ಕ್ ಆಗುತ್ತೆ ಹ್ಯೂಮನ್ ಬ್ರೈನ್ ಅಂತ ಅಂದ್ಬಿಟ್ಟು ರಿಯಲ್ ಹ್ಯೂಮನ್ ಬ್ರೈನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋರು. ಸೊ ಅದೆಲ್ಲ ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ. ಈಗ ಅದೇ ಥರ ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ರಾಕೆಟ್ ಲಾಂಚಿಂಗ್ ಇರ್ತಿತ್ತು. ಸೊ ಅಲ್ಲಿಗೆಲ್ಲ ಹೋಗ್ತಿದ್ವಿ. ತುಂಬ ಮೆಮೊರೀಸ್ ಇದೆ. ಬಟ್ ಇವಾಗಲೇ ಕಮ್ಮಿ ಆಗಿಬಿಟ್ಟಿದೆ ಹೋಗೋದು. ಐ ಥಿಂಕ್ 5 years ಆಯ್ತೇನೋ ನಾನು ಇದನ್ನು ಅಟೆಂಡ್ ಮಾಡಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಏನೇನಿರುತ್ತೆ ಏನೇನಿಲ್ಲ ಅಂತ ತೋರಿಸ್ತೀನಿ. ಆ್ಯಂಡ್ ತುಂಬ ಜನ ಬಂದಿರ್ತಾರೆ, ಹೊರಗಡೆಯಿಂದ ತುಂಬ ಜನ ಬಂದಿರ್ತಾರೆ. ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಫ್ಯಾಕಲ್ಟೀಸ್ ಇರ್ತಾರೆ. ಆ್ಯಂಡ್ ನಮ್ಮ ಮಮ್ಮಿ ಪ್ರತಿ ವರ್ಷವೂ ಅದು ವಾಲಂಟಿಯರ್ ಆಗಿ ಹೋಗ್ತಾಯಿದ್ರು. ಬಟ್ 2-3 yearsಯಿಂದ ಬಿಟ್ಬಿಟ್ಟಿದ್ದಾರೆ. ತುಂಬ ಹೆಕ್ಟಿಕ್ ಕೆಲಸ ಅದು, ಅಂದರೆ ಗೈಡ್ ಮಾಡೋದು, ಇಲ್ಲಿ ಹೋಗಿ ಅಂತ ಅಂದ್ಬಿಟ್ಟು. ಸೊ ಆ ಥರ. ಆ್ಯಂಡ್ ಇವತ್ತು ನಾನು, ವೀರೇಶ್ ಮತ್ತು ನಮ್ಮ ಮಮ್ಮಿ, ಡ್ಯಾಡಿ, ಪಾಪು ಎಲ್ಲರೂ ಹೋಗ್ತಿದ್ದೀವಿ. ಸೊ ಅವಳದು ಫಸ್ಟ್ ಓಪನ್ ಡೇ ಇದು. ಅಲ್ಲ, ವೀರೇಶ್ದು ಕೂಡ ಫಸ್ಟ್ ಓಪನ್ ಡೇ. ಅವ್ರು ನೋಡೇ ಇಲ್ಲ ಹೇಳ್ಬೇಕಂತಂದರೆ. ನಾನು ನೋಡಿದ್ದೀನಿ, ತುಂಬ ವರ್ಷ ನೋಡಿಕೊಂಡೇ ಬಂದಿರೋದು. ಬಟ್ ಇಡೀ ಇನ್ಸ್ಟಿಟ್ಯೂಟ್ ಸುತ್ತಬೇಕಂತಂದರೆ ನಿಜವಾಗ್ಲೂ ಕಾಲೆಲ್ಲ ಬಿದ್ದೋಗ್ಬಿಡುತ್ತೆ, ಅಷ್ಟು ಏನಂತಾರೆ ದೊಡ್ಡದಾಗಿದೆ IAS. ಸೊ ಈಗ ಯಾವುದು ಆಗುತ್ತೋ ಅದನ್ನು ಕವರ್ ಮಾಡಿಕೊಂಡು ಬರುವ. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಫೋಟೋ ಶಾಪ್ಗೆ ಹೋಗಬೇಕು. ಅಂದರೆ ನಮ್ಮದು ಹೌದು, ಫಸ್ಟೇ ಫೋಟೋಸ್ ತೊಗೊಂಡು ಬಂದ್ಬಿಡೋಣ. ಅಂದರೆ ನಂದು, ಪಾಪುದು, ಬೀರೇಶ್ದು ಫೋಟೋಸ್ ತೆಗಿಬೇಕಾಗಿತ್ತು. ಸ್ವಲ್ಪ ಕೆಲಸ ಇತ್ತು, ಅದೇನು ಅಂತ ಆಮೇಲೆ ಹೇಳ್ತೀನಿ. ನೋಡ್ಕೊಂಡು ಹೋಗೋಣ. ಓಪನ್ ಇದ್ದರೆ ತೆಗ್ಸೋಣ, ಇಲ್ಲಾಂದರೆ ಇಲ್ಲ. ಸೊ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ತುಂಬ ಸ್ಟಾಲ್ಸ್ ಕೂಡ ಹಾಕಿರ್ತಾರೆ. ಅದೇನು ಗಲೀಜಾಗಿದೆ, ಕ್ಲೀನ್ ಮಾಡ್ಕೊಬೇಕು ತಾನೆ. ಸೊ ಬನ್ನಿ ಹೋಗೋಣ. ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲೆಲ್ಲ ರೋಡ್ ಖಾಲಿನೇ ಇದೆ. ಬಟ್ ಅಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇರ್ತಾರೆ ಅಂತ. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ ನೋಡ್ತಿದ್ದು. ಆ್ಯಂಡ್ ಏನಂದರೆ
ಇಲ್ಲಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ, ಅಂದರೆ ಗಾಡಿಗಳನ್ನ ಓಡಾಡೋಕ್ಕೆ ಬಿಡ್ತಾನೇ ಇಲ್ಲ. ಸೊ ಅದಕ್ಕೆ ನಾವು ಬೇಗನೆ ಬಂದ್ವಿ ಮಮ್ಮಿ ಮನೆಗೆ. ಆ್ಯಂಡ್ ಇವಾಗ ಹೋಗ್ಬೇಕು. ಈ ಥರ ನೋಡಿ, ಈ ಥರ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ ಇರೋದಾದರೆ ಫ್ರೀ. ಜನ ನೋಡಿದ್ದಾನೆ ನಡಿಬೇಕಲ್ಲ ನೀವು. ಇದು ಒಂದು ಡಿಪಾರ್ಟ್ಮೆಂಟು. ಯಾವುದಮ್ಮ ಇದು? ಅಲ್ಲ, ನ್ಯೂರೋ ಸೈನ್ಸು. ಇಲ್ಲೇ ಬ್ರೈನ್ ಇಟ್ಟಿದ್ದು ಈ ಡಿಪಾರ್ಟ್ಮೆಂಟಲ್ಲೇ ಈಗ ಇಟ್ಟಿದಾರ ಇಲ್ಲ, ಐ ಡೋಂಟ್ ನೋ. ಬಟ್ ನೋಡ್ತೀಯ ನಿಜ ಬ್ರೈನ್ ಇಟ್ಟಿದ್ರು ನೋಡಿ. ಈ ಥರ ಸ್ಟಾಲ್ಗಳು ಹಾಕಿರ್ತಾರೆ. ಇಲ್ಲೋಗಿ ಎಕ್ಸ್ಪೆರಿಮೆಂಟ್ಸ್ ಏನಿದೆ ನೋಡಿಕೊಂಡು ಬರೋದು. ನಾವು ಹೇಗೆ ಸ್ಕೂಲ್ಸಲ್ಲಿ ಮತ್ತು ಕಾಲೇಜಸಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಿದ್ವಿ. ಆ್ಯಂಡ್ ಎಲ್ಲಿಗೆ ಬೇಡವಂತೆ, ಆಮೇಲೆ ನೋಡ್ತಾರಂತೆ. ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ ಬಾ. ಸೊ ನಾವು ಅಲ್ಲಿ ಹೇಗೆ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಹೇಗೆ ಎಕ್ಸಿಬಿಷನ್ನ ಇಡ್ತಾರೋ ಸೇಮ್ ಅದೇ ಥರನೇ ಇಲ್ಲೂ ಕೂಡ. ಆ್ಯಂಡ್ ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಫುಲ್ ರೋಡೇ ತುಂಬೋಗಿರುತ್ತೆ. ಈಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ, ಸಾಯಂಕಾಲ ಆಗ್ತಾ ಇದೆಯಲ್ಲ. ಸೊ ಅದಕ್ಕೇ ಆ್ಯಂಡ್ ಸ್ಕೂಲ್ಸಿಂದ ಕಾಲೇಜಸ್ಸಿಂದ ಎಲ್ಲ ಬರ್ತಾರೆ. ಸೊ ಈ ಥರ ಇದೆ, ತೋರಿಸ್ತೀನಿ ನಿಮ್ಗೂ ನೋಡಿ. ನಾನು ತೋರಿಸೇ ಇಲ್ಲ, ಅವ್ರ ಅಜ್ಜಿ ಎತ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನೋಡಿ. ನಗೋದು ನೋಡಿ, ನಗು ನೋಡಿ, ನಗು ನೋಡಿ ಅವಳಿಗೆ. ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಂತ. ಆ್ಯಕ್ಚುಲಿ ಜಾಸ್ತಿ ಜನನೇ ಇದ್ದಾರೆ. ಬಟ್ ಏನಂದರೆ ಈ ಸತಿ ಆ ಕಡೆ ಈ ಕಡೆ ಬ್ಯಾರಿಗೇಡ್ ಹಾಕಿ ಅವಾಯ್ಡ್ ಮಾಡಿದ್ದಾರೆ ಮಧ್ಯ ರೋಡ್ನ. ಸೊ ಈ ಥರ ಟ್ರಾನ್ಸ್ವಾಹನ ಹೋಗ್ಬೋದು ಅಂತ ಅಂದ್ಬಿಟ್ಟು. ಸೊ ಇದು ರೋಡ್ ಅಲ್ವಾ? ಆ್ಯಕ್ಚುಲಿ ಬೇರೆ ಟೈಮಲ್ಲೆಲ್ಲ ಇಷ್ಟೊಂದು ಕ್ರೌಡ್ ಇರೋದೇ ಇಲ್ಲ. ASC ನೋಡಿರ್ತೀರ ಅನಿಸುತ್ತೆ. ಯಾರನ್ನೂ ಔಟ್ಸೈಡರ್ಸ್ನ ಬಿಡೋದೇ ಇಲ್ಲ. ಹಿಂಗೆ ಹೋಗೋದು ಬೇಡ. ಓ ಗಾಡ್, ಎಲ್ಲೋ ಬೇರೆ ಕಡೆ ಬಂದಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇದೆ. ನೋಡಿ ಈ ಥರ ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ. ಊಟ ಮಾಡೋರು ಊಟ ಮಾಡ್ಬೋದು, ಅಥವಾ ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ತಿನ್ಬೋದು. ಓಹೋ, ಇಲ್ಲಿ ಫೋಟೋ ಬೂತ್ ಬೇರೆ ಇದೆ. ಹ್ಞೂ ಬಾ, ನಿಂತ್ಕೊಳ್ಳೋಣ. ನಿಂತ್ಕೋ ಬಾ ಅಮ್ಮ. ಓ ಗಾಡ್, ಇಲ್ಲೆಲ್ಲ ಖಾಲಿ ಖಾಲಿ ಇರುತ್ತಲ್ಲ. ಮೇನ್ ಬಿಲ್ಡಿಂಗ್ ಹತ್ರ ಏನಿಟ್ಟಿರ್ತಾರೆ. ಹೋಗೋಣ ಹಿಂಗೆ ಕ್ರಾಸ್ ಆಗಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅದೇ ಖಾಲಿ ಹೋಗ್ತೈತಲ್ಲ ಅಂತ ನಮ್ಮ ಮಮ್ಮಿ. ಟ್ರಾನ್ಸ್ಫಾರ್ಮ್ ಖಾಲಿ ಹೋಗ್ತಿದ್ದೆ. ಹಲೋ ಹಲೋ ಅವರು ಹಿಂಗಂದ್ರು. ನಾವೇ ಹಾಕಿಸ್ತೀವಿ ಬನ್ನಿ ಅಂತ. ಅದು ಪೆಟ್ರೋಲ್ ಅಲ್ಲ, ಪೆಟ್ರೋಲ್ದಲ್ಲ, ಅದು ಚಾರ್ಜರ್ ಅಲ್ಲ. ಅದು ಚಾರ್ಜ್ ಲೋ ಇದೆ ಅನ್ಸುತ್ತೆ ಚಾರ್ಜ್. ಡೂಡ್, ಯಾವತ್ತಾನ ಇಷ್ಟು ಕ್ರೌಡ್ ನೋಡಿದ್ದ ASCನಲ್ಲಿ? ಅಲ್ಲ ಅಲ್ಲ, ಈ ಸತಿ ಕಮ್ಮಿ ಇದೆ ಅಂತ ಅನಿಸ್ತು. ಯಾಕಂದ್ರೆ ವೀರೇಶ್ ಬಂದಿದ್ದಾರಲ್ಲ ಈ ಸತಿ, ಅದಕ್ಕೆ ಕಮ್ಮಿ ಆಗ್ಬಿಟ್ಟಿದೆ. ಹೌದಾ? ತಿಂಗಳಿಂದ ಟ್ರಿಪ್ ಇದೆ, ಮಂತಿಂದನೂ ಇದೆ ನೋಡಿ. ಈ ತರ ಕ್ರೌಡ್ ಆಗುತ್ತೆ ಅಂತಾನೆ ಹಂಗೆ ಮಾಡಿದಾರೆ ಅವರು. ಸಂಜೆ ಟೈಮ್ ಎಲ್ಲಿರುತ್ತೆ. ಇದು ಒಳ್ಳೆ ಹೆಂಗಿದೆ ಅಂದ್ರೆ ಕಬ್ಬನ್ ಪಾರ್ಕ್ ಇದ್ದಂಗೆ ಐತಲ್ಲ ಇವಾಗ ಅಲ್ಲ ಮಮ್ಮಿ? ಇದೆಲ್ಲ ನೋಡ್ತಿದ್ರೆ ನೋಡಿ, ಅಲ್ಲೆಲ್ಲ ಕಬ್ಬನ್ ಪಾರ್ಕ್ ಥರನೇ ಇರೋದು. ಎಲ್ಲ ಮರದ ಕೆಳಗಡೆ ಕುತ್ಕೊಂಡು ತಿನ್ನೋದು ಕುಡಿಯೋದು ಎಲ್ಲ ಮಾಡ್ತಿದ್ದಾರೆ. ಕುಡಿಯೋ ನೀರು ನೋಡಿ, ನಮ್ಮ ಡ್ಯಾಡಿ ಎಲ್ಗೋ ಹೋಗ್ಬಿಟ್ರು. ಅದೇ ಕರೆಕ್ಟ್, ಸದಾಶಿವಂಗ್ ಅದೇ.
ಮತ್ ನೀನ್ ನಾವ್ ಅದ್ರ ಬಗ್ಗೆ ಮಾತಾಡಿಲ್ಲ ಅಪ್ಪ. ಅಲ್ಲ ಬೇರೆಯವ್ರಿಗೆ ಅದು ಅಪಾರ್ಥ ಆಗುತ್ತೆ ಅಂತ ನಾನು ಹೇಳಿದೆ. ಏನ್ ಅಪಾರ್ಥನೂ ಆಗಲ್ಲ. ನಮ್ಮ ಮಮ್ಮಿ ಹಾಕೊಂಡಿರೋದು ನೋಡಿ. ಯಾರನ್ನ ಕೇಳಿದ್ರೆ ಹುಯಿಷಿ ಅಂತ, ಮೈ ಯಂಗರ್ ಸಿಸ್ಟರ್ ಅಂತ ಹೇಳ್ತೀನಿ ನಾನು. ಮೈ ಸ್ಮಾಲ್ ಸಿಸ್ಟರ್, ಶಿ ಇಸ್ ಮೈ ಸ್ಮಾಲ್ ಸಿಸ್ಟರ್ ಅಂತ. ಮಗುನ, ನಮ್ಮ ಮಮ್ಮಿನಲ್ಲ. ಇದನ್ನೇನು ಮೇನ್ ಬಿಲ್ಡಿಂಗ್ ಅಲ್ಲಿ ನೋಡಿ, ಜನಸಾಗರ. ನೋಡಿ ಕುತ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಜನ ಓಪನ್ ಡೇ ನೋಡಕ್ಕೆ ಬಂದಿದ್ರೆ, ಇನ್ನು ಸ್ವಲ್ಪ ಜನ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ. ಗಾಡ್, ಯಾವ್ಯಾವ ಥರ ಫೋಟೋ ಶೂಟ್ ಮಾಡ್ತಿದ್ದಾರೆ ಗೊತ್ತಾ. ಇನ್ಫ್ಯಾಕ್ಟ್ ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಎಂಥ ಟೈಮ್ ನೋಡ್ಕೊಂಡಿದ್ದಾರೆ ನೋಡಿ ಫೋಟೋ ಶೂಟ್ ಮಾಡಿ. ನೋಡಿ ಇಲ್ಲೆಲ್ಲ ಆರೋ ಮಾರ್ಕ್ ಹಾಕಿದ್ದಾರೆ, ಎಲ್ಲೆಲ್ಲಿ ಹೋಗ್ಬೇಕು ಏನೋ ಆಯ್ತಾ ಅಂತ. ಅಲ್ಲ, ಟ್ರಾನ್ಸ್ವಾನಲ್ಲಿ ಒಂದು ಸೀಟ್ ಖಾಲಿ ಇದೆ, ನೋಡ್ತಾನೇ ಇದ್ದಾರೆ. ಹೋದ್ಮೇಲೆ ಕರಿತಾ ಇದ್ದಾರೆ ಟ್ರಾನ್ಸ್ವಾಹನ್ ಅಂತ ನಮ್ಮ ಮಮ್ಮಿ. ಮುಂಚೆ ರಾಕೆಟ್ ಲಾಂಚಿಂಗ್ ಇಲ್ಲ ತಾನೇ ಇದ್ದಿದ್ದು. ಡೌನ್ ರಾಕೆಟ್. ಆಮೇಲೆ ಈ ಒಂದು ಆರ್ಗ್ಯಾನಿಕ್ ಆ್ಯಂಡ್ ಫಿಸಿಕ್ಸ್ ಕೆಮಿಸ್ಟ್ರಿನಲ್ಲಿ, ಇನ್ಆರ್ಗ್ಯಾನಿಕ್, ಇಲ್ಲಿ ಬಂದು ಇದು ಗ್ಲಾಸ್ ಬ್ಲೋಯಿಂಗ್ ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸೋರು. ಅದರಲ್ಲಿ ನನಗೆ ಬಲ್ಬು ಟ್ಯೂಬ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸೋರು. ಅದರಲ್ಲಿ ನಾವು ಹೋದವ್ರಿಗೆ ಅವರು ಇದು ಏನದು ಬರ್ಡ್ ಮಾಡಿ ಕೊಡೋರು, ಅಂದರೆ ಊದ್ಬಿಟ್ಟು ಬರ್ಡ್ ಥರ ಶೇಪ್ ಮಾಡಿ ಕೊಡೋರು, ಮತ್ತು ಜಾರ್ ಥರ ಮಾಡಿಕೊಡೋರು, ವಾಸ್ ಮಾಡಿಕೊಡೋರು. ನಾನು ಈಸ್ಕೊಂಬಂದಿದ್ದೆ, ಅದು ಹೊಡೆದೋಯ್ತು ಎಲ್ಲ. ಚೆನ್ನಾಗಿರ್ತಿತ್ತು ಅದೊಂಥರ ನಮಗೆ ಮಕ್ಕಳಿಗೆ ಎಕ್ಸ್ಪೆರಿಮೆಂಟು, ಚೆನ್ನಾಗಿರ್ತಿತ್ತು. ಆ್ಯಂಡ್ ಇವಾಗ ಹೋಗ್ತಿದ್ದೀವಿ, ತೋರಿಸ್ತೀನಿ. ನಾವು ಹೋಗ್ತಾನೇ ಇದ್ದೀವಿ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇತ್ತಮ್ಮ ಅಲ್ಲಿಗೆ. 2 ಕಿಲೋಮೀಟರ್ಸಾ? ಹೋಗ 2 ಕಿಲೋಮೀಟರ್ಸ್ ನೋಡ್ಕೊಂಬಂದಿದ್ವಿ. ಸೊ ಗೈಸ್, ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಇವಾಗ ವೀರೇಶ್ ನೆನಪಿಸ್ತಾ ಇದ್ದಾರೆ. ನೆನಪಿಸಿಲ್ಲ, ಅವ್ರು ಕೇಳಿದ್ದು ಎಂಟ್ರಿ ಫೀಸ್ ಇರುತ್ತಾ ಅಂತ. ಸೊ ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲ್ಲ, ಯಾವ ಫೀಸು ಇರಲ್ಲ, ಏನೂ ಇರಲ್ಲ, ಎಲ್ಲ ಫ್ರೀ. ಯಾವ ಡಿಪಾರ್ಟ್ಮೆಂಟ್ ಬೇಕಾದರೂ ನೀವು ಹೋಗಿ ನೋಡ್ಬೋದು, ಯಾವ ಎಕ್ಸ್ಪೆರಿಮೆಂಟ್ ಬೇಕಾದ್ರೂ ನೋಡ್ಬೋದು, ಎಲ್ಲ ಫ್ರೀ ಇರುತ್ತೆ. ಬಟ್ ಊಟಕ್ಕೆ ತಿಂಡಿಗೆ ಅದಕ್ಕೆಲ್ಲ ನೀವು ಪೇ ಮಾಡಲೇಬೇಕು. ಬಟ್ ಫ್ರೀ ಕೊಡ್ತಾರೆ. 1 to ಡಬಲ್ ರೇಟ್ ಇಟ್ಟಿರ್ತಾರೆ, ಹೊರಗಡೆನೇ ಹೋಗಿ ತಿನ್ಬೋದು. ಬಟ್ ಇಲ್ಲಿಂದ ಹೊರಗಡೆ ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಇಲ್ಲೇ ಒಬ್ಬೊಬ್ರು ತೊಗೊತಾರೆ ಅಷ್ಟೇ. ನೋಡಿ ಆಮೇಲೆ ಜನ ಸ್ಟಾರ್ಟ್ ಆಗಿದೆ. ನೋಡಿ ಆ ಕಡೆ ಡಿ ಗೇಟ್ ಕಡೆನೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಂದರೆ ನಮ್ಮ ಮನೆ ರೋಡ್ ಏನಿದೆಲ್ಲ ಅಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲೊಂಚೂರು ಕಮ್ಮಿ. ಇನ್ನು ಎಲ್ಲ ಹೋಗ್ತಾನೆ ಇದ್ದೀವಿ. ನೋಡಿ ಹಾಂ, ವೆಲ್ಕಮ್ ಟು ಹೈ ವೋಲ್ಟೇಜ್. ಇದೆ, ಹೈ ವೋಲ್ಟೇಜ್ಗೂ ಬಂದಿದ್ದೀವಿ ನಾವು. ಎಲ್ಲ ಇವಾಗ ನೆನಪಾಗ್ತೈತೆ ಗೈಸ್. ನೋಡಿ ಗೈಸ್, ಸದಾಶಿವನಗರ್ ಪೊಲೀಸ್ ಸ್ಟೇಷನ್ ರೋಡಿಗೆ ಬಂದುಬಿಟ್ಟಿದ್ದೀವಿ. ಒಳಗಿಂದನೇ ಯಪ್ಪ ಎಷ್ಟು ದೂರ ಬಂದಿದ್ದೀವಿ ಲೆಕ್ಕ ಹಾಕ್ಕೊಳ್ಳಿ ನೀವೇ. ನೋಡಿ ಎಷ್ಟು ಜನ, ನೋಡಿ ಎಳ್ನೀರೆಲ್ಲ ಇಟ್ಟಿದ್ದಾರೆ.
ಅಲ್ಲ ಅಮ್ಮ ಡಿಗೇಟ್ ಹತ್ರನೂ ಇಟ್ಟಿದ್ರು ಫುಡ್ ಸ್ಟಾಲು ಏನಿದು ಫುಡ್ಡು ಏನಿಲ್ಲ ಬ್ರೌನಿ ಏನು ಓಹೋ ಕಬ್ನಲ್ಲೆಲ್ಲ ಇದೆ ಬರ್ತಾ ಕುಡಿಯೋಣ ಬಾ ಅದು ಇಷ್ಟು ಗ್ಲಾಸ್ ನೋಡಿ ಫುಡ್ಡೆಲ್ಲ ಅಲ್ಲೇ ಇದೆ ಹೈ ವೋಲ್ಟೇಜ್ ಇಂಜಿನಿಯರಿಂಗ್ ನೋಡಿ ಇದೆ ಹೈ ವೋಲ್ಟೇಜ್ ನಡೀರಿ ನಾವು ಹೋಗೋಣ ಥಂಡರ್ ಬ್ಲಾಸ್ಟಿಗೆ ಹೋಗ್ತಾ ಇದ್ದೀವಿ ನಡಿ ರೋಡ್ ಓ ಇದೇನು 200 ಏನು ಇಲ್ವಲ್ಲ ನೆಕ್ಸ್ಟು ನಾವೇ ಆ್ಯಕ್ಚುಲಿ ಏನು ಗೊತ್ತಾ ನಾವು ನೋಡಿದ್ದೀವಿ ಇದನ್ನ ವೀರೇಶ್ ನೋಡಿಲ್ಲ ನಾವು ಕ್ಯೂನಲ್ಲೇ ನಿಂತ್ಕೊತಾ ಇರಲಿಲ್ಲ ಅವಾಗ ಕಮ್ಮಿ ಇತ್ತು ಜನ ಎಲ್ಲ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಡ್ಯಾಡಿ ಮತ್ತೆ ನೋಡ್ಬೇಕಂತ ವೀರೇಶ್ ನೋಡ್ಬೇಕಾ ಅಂತ ನೋಡಿ ಗೈಸ್ ಇವಾಗ ಥಂಡರ್ ನಾನು ಹೇಳಿದ್ನಲ್ಲ ಆಗಲೇ ಸ್ಟಾರ್ಟಿಂಗಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಥಂಡರ್ ಹೇಗೆ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾರೆ ಇವಾಗ ನೋಡ್ಕೊಳ್ಳಿ ಇಷ್ಟು ದೊಡ್ಡದು ಇಲ್ಲೇ ನಿಂತ್ಕೊಡು ಕಾಣುತ್ತೆ ಬೇಡ ಬೇಡ ನೋಡೋದು ಮಧ್ಯ ಕ್ರಿಯೇಟ್ ಆಗ್ತೈತೆ ನೋಡಲ್ಲಿ ಎಲ್ಲ ಕಾಣಿಸ್ತಿದೆಯಾ ಇದ್ರಲ್ಲಿ ಕಾಣ್ತಾನೆ ಇಲ್ಲ ಕುಡಿಲಿ ಬರ್ತಾರೆ ಬರ್ತಿದ್ದೀನಿ ನೀನು ಅಷ್ಟು ಹಾಕ್ಬೇಡ charge it up. ತ್ರೀ ಇಲ್ಲಿದೆ ನೋಡು ಇದು ಇದಾ ಅಲ್ಲಿ 3 ಎಲ್ಲಿ ಅಲ್ಲಿ ಕಾಣಿಸ್ತಿಲ್ಲ ನಿಮಗೆ ಅವ್ರು ಲೈಟ್ ಹಾಕಿದ್ರು ಇದಾ
ಸೊ ಗೈಸ್ ಇವಾಗ ನೋಡಿದ್ದು ನಾವು ಥಂಡರ್ ಸ್ಟ್ರಾಮ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಏನೋ ಬೀರಸ್ಸಿಗೆ ಇಷ್ಟ ಆಗಿಲ್ವಂತಪ್ಪ. ಈಗ ಬೇರೆ ಎಲ್ಲಾದರೂ ನೋಡಿದ್ರಾ ನೀವು ಕಮೆಂಟ್ ಮಾಡಿ. ನೋ 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 ನಿಮ್ಮ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ. ನೀವು ಕಮೆಂಟ್ ಮಾಡಿ ಎಲ್ಲಾದರೂ ನೋಡಿದ್ದೀರಾ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಂತಂದರೆ ಈ ಡಿಪಾರ್ಟ್ಮೆಂಟ್ಗೆಲ್ಲ ನಾವೆಲ್ಲ ಅಲೋಡೇ ಇಲ್ಲ ಬೇರೆ ಬಾಕಿ ಟೈಮಲ್ಲಿ. ನಾವು ಅಂತಂದರೆ ಇಲ್ಲಿ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಫ್ಯಾಕಲ್ಟೀಸ್ ಆಗಿರ್ಬೋದು ಯಾರನ್ನೂ ಅಲೌ ಮಾಡೋದಿಲ್ಲ ಬೇರೆ ಟೈಮಲ್ಲಿ. ಈ ಓಪನ್ ಡೇ ಒಂದು ದಿನ ಮಾತ್ರನೇ ಎಲ್ಲರಿಗೂ ಅಲೋ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಹೋಗಿ ನೋಡ್ಬೋದು. ಸೊ ಈ ಥರ ಒಂದಿದೆ. ಸೊ ನೆಕ್ಸ್ಟ್ ಇಯರ್ ನೀವು ಯಾರನ್ನ ಬರೋಂಗಿದ್ರೆ ಬನ್ನಿ. ಮಾರ್ಚ್ ಫಸ್ಟ್ ವೀಕಲ್ಲಿ ಇರುತ್ತೆ. ಮಾರ್ಚ್ ಫಸ್ಟ್ ವೀಕಲ್ಲಿ ಯಾವ ಸ್ಯಾಟರ್ಡೇ ಬರುತ್ತೋ ಆವತ್ತಿನ ದಿನವೇ ಅವ್ರು ಓಪನ್ ಡೇ ಮಾಡೋದು. ಸೊ ಯಾಕೆ ಅಳ್ತಾ ಇದೆಯಾ? ಹಾಯ್. ಜ್ಯೂಸ್ ಕುಡಿಯೋಣ ಅಂತ ಅಲ್ಲಿ ಫಸ್ಟ್ ತೊಗೊಬೇಕು ನೋಡಿ ಟಿಕೆಟ್. ಹಾಂ ಭಾರಿ ಸುಸ್ತಾಗಿರೋ ಥರ ಜ್ಯೂಸ್ ಕುಡಿತಾ ಇದೀವಿ ನಾವು. ಊಟ ಮಾಡ್ಕೊಂಡು ಬಂದಿ ನಾವು. ಹಾಂ ಕುಡಿಸ್ತೀನಿ. ಕೊಟ್ಟೆ ಇಲ್ಲ ಐತೆ. ನಮ್ಮ ಪಾಪು ಏನು ಕುಡಿತಾ ಇದೆ? ನೀರು ಕುಡಿತಾ ಇದೆ. ನಮ್ಮ ಮಮ್ಮಿ ರೋಬೋಟಿಕ್ಸ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಎಲ್ಲ ಬೇರೆ ಕಡೆ ಕರ್ಕೊಂಡು ಬಂದ್ಬಿಟ್ಟವ್ರೆ. ಈಗ ಇಲ್ವಂತೆ. ನಮ್ಮ ಮನೆ ಹತ್ರ ಇದೆಯದು, ಮತ್ತೆ ಮನೆ ಹತ್ರ ಹೋಗ್ಬೇಕಂತೆ. 2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ, ಮತ್ತೆ ಮನೆ ಹತ್ರ ಹೋಗ್ಬೇಕಂತೆ. ಹ್ಞೂ ನೀನು ಸುಮ್ಮನೆ ಬಂದ್ಬಿಟ್ಟಿದ್ಯಾ? ಏನು ಕೇಳ್ದೆ ಇದೆ ಅಂದ್ರು ಇಲ್ಲಿ. ಇಷ್ಟು ಟೈಮಲ್ಲಿ ಇಂಥ ಫ್ಲವರ್ಸ್ ನೋಡೋಕ್ಕೆ ಚಂದ. ಅದು ಯೆಲ್ಲೋ ಕಲರ್ ಫ್ಲವರ್ಸ್ ಇದ್ರಂತೂ ಇನ್ನೂ ಸೂಪರ್. ಇದು ಪರ್ಪಲ್ ಏನು ಸಖತ್ತಾಗಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ಅದೇ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಜಸ್ಟಿಸ್ ಕೊಡ್ತಾ ಇಲ್ಲ ಕ್ಯಾಮ್ರಾ ನೋಡಿ. ಫ್ಲೇಮ್ ಡ್ಯಾನ್ಸ್. ನಮಸ್ಕಾರ ಶಿವ, ಎಂತ ತಿಳಿಲಿಲ್ಲ ಅಂತ ಫಾರೆಸ್ಟ್ ಟ್ರೈನಿಂಗ್ ಆಗಿದೆ. ಅಂಗಾಲಿನಲೆ ಬಂಗಾರಗೆದ ಅರ್ಧದಾರಿ ನನ್ನ ಮಗಳು ಮಾಡ್ಕೊಂಡೇ ಬಿಟ್ಲು. ಅವಳು ಫುಲ್ ಸುಸ್ತಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ಥಂಡರ್ ಸ್ಟ್ರಾಮ್ಗೆ ಹೋದಾಗ ನಮ್ಮ ಮಮ್ಮಿಯಳನ್ನ ಬ್ರೈನ್ ಇರೋ ಜಾಗಕ್ಕೆ ಕರ್ಕೊಂಡು ಹೋದ್ರಂತೆ. ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಎಷ್ಟು ಜನ ಕೇಳ್ಕೊಂಡು ಕೂತಿದ್ಲಂತೆ. ಅದೇ ಹೇಳ್ತಾ ಇದ್ರು ನಮ್ಮ ಮಮ್ಮಿ. ಅದಾದಮೇಲೆ ಇನ್ನಲ್ಲಿ ಹೋದ್ವಿ, ಎಲ್ಲೂ ಹೋಗಲೇ ಇಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದೆ.